ಸೊ ಈ ಆಸ್ಟಿಯೋಆರ್ಥ್ರೈಟಿಸ್ ಮತ್ತು ರುಮೆಟಾಯ್ಡ್ ಆರ್ಥ್ರೈಟಿಸ್ ಎರಡು ಸಾಮಾನ್ಯವಾಗಿ ಕಂಡುಬರೋ ಆರ್ಥ್ರೈಟಿಸ್, ಇವೆರಡರ ಮಧ್ಯೆ ವ್ಯತ್ಯಾಸ ಏನು? ಫಸ್ಟ್ ಡಿಫರೆನ್ಸ್ ಅಂತ ಹೇಳಿದ್ರೆ, ಆಸ್ಟಿಯೋಆರ್ಥ್ರೈಟಿಸ್ ಈಸ್ ಅ ನಾನ್ ಇನ್ಫ್ಲಮೇಟರಿ ಕೈಂಡ್ ಆಫ್ ಎನ್ ಆರ್ಥ್ರೈಟಿಸ್. ಹಾಗಂತ ಹೇಳಿದ್ರೆ ಅದು ರೆಸ್ಟ್ ತಗೊಂಡಾಗ ನೋವು ಕಡಿಮೆ ಆಗುತ್ತೆ, ನಡೆದಾಗ ನೋವು ಜಾಸ್ತಿ ಆಗುತ್ತೆ, ಊತ ಇರೋದು ಕಡಿಮೆ ಚಾನ್ಸಸ್. ಸಾಧಾರಣವಾಗಿ ಆಸ್ಟಿಯೋಆರ್ಥ್ರೈಟಿಸ್ ಬರೋದು ಮಂಡಿ ಇಲ್ಲ ಸೊಂಟದ ಜಾಯಿಂಟ್ಸ್ ಅಲ್ಲಿ, ಕೆಲವೊಬ್ಬರಿಗೆ ಕೈಯಲ್ಲಿ ಬರುತ್ತೆ, ಅದು ತುಂಬಾ ರೇರ್. ಅದೇ ರುಮೆಟಾಯ್ಡ್ ಆರ್ಥ್ರೈಟಿಸ್ ನೋಡಿದ್ರೆ ಇಟ್ ಇಸ್ ಅನ್ ಇನ್ಫ್ಲಮೇಟರಿ ಆರ್ಥ್ರೈಟಿಸ್. ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಊತ ಇರುತ್ತೆ, ಬೆಳಿಗ್ಗೆ ಎದ್ದಿದ ತಕ್ಷಣ 3/4 ಗಂಟೆವರೆಗೂ ಕೈ ಮಡ್ಚಕ್ಕಾಗಲ್ಲ, ಬಿಸಿನೀರೊಳಗೆ ಹಾಕ್ಬೇಕು, ಏನೋ ಒಂದು ಎಕ್ಸಸೈಸ್ ಮಾಡಬೇಕು, ರೆಸ್ಟ್ ತಗೊಂಡಾಗ ಮತ್ತೆ ಜಾಸ್ತಿ ಆಗೋಗುತ್ತೆ, ನಿದ್ದೆ ಮಾಡಕ್ ಬಿಡಲ್ಲ ಸರಿಯಾಗಿ, ಉಂಗುರ ಎಲ್ಲ ಟೈಟ್ ಆಗೋಗುತ್ತೆ ಕೈಯಲ್ಲಿ. ಇದರಲ್ಲಿ ಸಾಧಾರಣವಾಗಿ ಕೈ ಜಾಯಿಂಟ್ಸ್, ಬೆರಳುಗಳು ಇವೆಲ್ಲ ಊದ್ಕೊಳ್ಳುತ್ತೆ. ಇವೆರಡು ಮುಖ್ಯವಾಗಿ ಡಿಫರೆನ್ಸ್. ಅದೇ ಟ್ರೀಟ್ಮೆಂಟ್ ಬಂದಾಗ ಆಸ್ಟಿಯೋಆರ್ಥ್ರೈಟಿಸ್ಗೆ ಸ್ವಲ್ಪ ಪೇನ್ ರಿಲೀಫ್, ನಾನಾ ರೀತಿಯಲ್ಲಿ ನೋವು ಕಡಿಮೆ ಮಾಡಿ ಫಿಸಿಯೋಥೆರಪಿ ಮೇಲೆ ತುಂಬಾ ಸ್ಟ್ರೆಸ್ ಕೊಡ್ತೀವಿ. ಅದೇ ರುಮೆಟಾಯ್ಡ್ ಆರ್ಥ್ರೈಟಿಸ್ ಆದಾಗ ನಾವು ಇಮ್ಯುನೋ ಮಾಡ್ಯುಲೇಟರ್ಸ್ ಅಥವಾ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್, ಏನು ಇಮ್ಯೂನ್ ಸಿಸ್ಟಮ್ನ ಅಡ್ಜಸ್ಟ್ ಮಾಡೋಕ್ಕಿರೋ ಡ್ರಗ್ಸ್ ಏನೇನು ಮಾತ್ರ ಇದೆಯೋ ಅವು ಕೊಡ್ತೀವಿ. ಸೊ ಇದೇ ಮುಖ್ಯವಾದ ಎರಡು ಡಿಫರೆನ್ಸ್. Call us at 918660903284.